ವೀಕ್ಷಕರೇ, ಎಂಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಕ್ಕಸಗಿ ವಿದ್ಯಾರ್ಥಿಗಳು IAS, IPS, KS ಅಧಿಕಾರಿಗಳು ಮೊಬೈಲ್ ಫೋನ್ನಿಂದ ದೂರವಿದ್ದು ಬುದ್ಧಿವಂತರ ಆಯ್ಕೆಯಾದ ಪ್ರಜಾವಾಣಿ ದಿನಪತ್ರಿಕೆಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವ ಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದು ಹುಕ್ಕೇರಿಯ ನಿವೃತ್ತ ಕ್ಷೇತ್ರ ಸಮನ್ವಯಾಧಿಕಾರಿ ಭಾಸ್ಕರ್ ಮಾನೆ ಹೇಳಿದರು. ಇಲ್ಲಿಗೆ ಸಮೀಪದ ರಕ್ಕಸಗಿ ಸರ್ಕಾರಿ KPS ಪ್ರಾಥಮಿಕ ಶಾಲೆಯಲ್ಲಿ ನಾಲತವಾಡ ವಲಯದ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ನಡೆದ ಕ್ವಿಜ್ ಪ್ರಬಂಧ ಸ್ಪರ್ಧೆಯ ಅಂತಿಮ ಹಂತದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಜಾವಾಣಿ ಪ್ರತಿಭಾ ಪುರಸ್ಕಾರ ಸ್ಪರ್ಧೆ ಹಾಗೂ 7ನೇ ತರಗತಿ ಪ್ರಮಾಣಪತ್ರ ನೀಡಿ ಸನ್ಮಾನಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕೈಗೆ ಸುಲಭವಾಗಿ ಮೊಬೈಲ್ಗಳು ಸಿಗುತ್ತಿರುವ ಪರಿಣಾಮ ಮಕ್ಕಳಲ್ಲಿ ಸೃಜನಾತ್ಮಕ ಚಟುವಟಿಕೆಗಳು ಕ್ಷೀಣಿಸುತ್ತಿವೆ. ಇದರಿಂದ ಮಕ್ಕಳ ಪ್ರತಿಭೆಗೂ ಕುಂದು ಉಂಟಾಗುತ್ತಿದ್ದು, ಪೋಷಕರು ಮಕ್ಕಳನ್ನು ಟಿವಿ ಹಾಗೂ ಮೊಬೈಲ್ಗಳಿಂದ ದೂರ ಇಡಬೇಕು ಎಂದು ಪೋಷಕರಿಗೆ ಸಲಹೆ ನೀಡಿದರು. ಸಾಮಾಜಿಕ ಸೇವೆ, ಶೈಕ್ಷಣಿಕ ಪ್ರಗತಿಗೆ ದುಡಿದ ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಿದವರನ್ನು, ಆದರ್ಶ ಶಿಕ್ಷಕರನ್ನು, ಆದರ್ಶ ವಿದ್ಯಾರ್ಥಿಗಳನ್ನು, ವಿವಿಧ ಪತ್ರಿಕೆಗಳ ವರದಿಗಾರರನ್ನು ಮತ್ತು ನೂತನ SDMC ಪದಾಧಿಕಾರಿಗಳನ್ನು ಈ ವೇಳೆ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಗೆ ಭಾರೀ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಸಾಯಂಕಾಲದಿಂದ ತಡರಾತ್ರಿಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ವೇದಿಕೆಯ ಮೇಲೆ PKPS ಅಧ್ಯಕ್ಷ ಶರಣಪ್ಪ ನಾಡ್ಗೌಡ್, SDMC ಅಧ್ಯಕ್ಷ ಶರಣಪ್ಪಗೌಡ ನಾಡ್ಗೌಡ್, ಮಾಂತೇಶ್ V ನೂಲಿನವರ್, ಸಿದ್ದಣ್ಣ ತುರ್ಡಿಗಿ, ಮಲ್ಲಪ್ಪ ಮುರಾಳ್, ಲಕ್ಷ್ಮೀ ಚಲ್ವಾದಿ, AP ಸಿರುಗುಂಪಿ ವೇದಿಕೆಯ ಮೇಲಿದ್ದರು. ನೂರಾರು ಜನ ಪಾಲಕರು, ವಿವಿಧ ಶಾಲೆಗಳ ಶಿಕ್ಷಕರು ಹಾಜರಿದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ್. ಪಾಲಕರ ಜವಾಬ್ದಾರಿ ಭಾಳ ಇದೆ. ಇನ್ನು ಪಾಲಕರಿಗೆ ಆಯ್ತು, ಮಕ್ಕಳಿಗೆ ಆಯ್ತು, ಒಂದಲ್ಲಿ ಕೀ ಮಾತು ಹೇಳ್ಬೇಕಂದ್ರೆ ಫಸ್ಟ್ ನಾವು ಲೈಫ್ ಒಳಗೆ ಒಂದೇ ನಾವು ಗಮನ ಯಾವ್ದು ಕೊಡ್ಬೇಕಂದ್ರೆ ಮೈಂಡ್, ಮನಸ್ಸು. ನನ್ನ ಬದುಕು ಆಸ್ಪೆಸ್ ಆಗಬೇಕಾದ್ರೆ, ಒಳ್ಳೇದಾಗಬೇಕಾದ್ರೆ ಅವ್ರ ಮೇನ್ ಮನಸ್ಸು ಕಾರಣ. ನನ್ನ ಮನಸ್ಸು ಎಲ್ಲೆಲ್ಲೂ ಚೆದರು ಹೋಗ್ತದೆ, ಏನು ನೋಡಬಾರ್ದು ನೋಡ್ತದೆ, ಏನು ಮಾಡಬಾರ್ದು ಮಾಡಕ್ಕೆ ಹಚ್ತದೆ. ಮನಸ್ಸು ನನ್ನ ಕಂಟ್ರೋಲಾಗಿ ಇರೋದಿಲ್ಲ. ಅಭ್ಯಾಸ ಮಾಡಕ್ಕೆ ಕೂತಾಗ ಮನಸ್ಸು ಎಲ್ಲೂ ಹೋಗ್ಬಿಡ್ತೈತಿ, ಅಭ್ಯಾಸ ಮಾಡೋದಿಲ್ಲ. ಅವನ ಎದುರು ಮೊಬೈಲ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೋ, ಜಾತ್ರೆ ಬರ್ತೈತಿ, ಏನೆಲ್ಲ ಬರ್ತೈತಿ, ಕ್ರಿಕೆಟ್ ಬರ್ತೈತಿ, ಎಲ್ಲ ಅವ್ನ ನೆನಪಿಗೆ ಬಂದಾಗ ಬ್ರೈನ್ ಕೆಲಸ ಮಾಡಂಗಿಲ್ಲ. ಅದು ಮೈಂಡ್ ಏನು ಮಾಡ್ತೀವಿ ಅಂದರೆ ಓದಕ್ಕೆ ಕೊಡಂಗಿಲ್ಲ, ಅದು ಬಿಟ್ಟು ಬಿಡ್ತೀವಿ ಬುಕ್. ಮನಸ್ಸು ಎಲ್ಲವೂ ಚದುರು ಹೋಗೋದಂತೆ ಇಡೀ ಅವನ ಚಿತ್ತ ಬುಕ್ ಮೇಲೆ ಇರಬೇಕಂದ್ರೆ ಆ ಮಗುವಿಗೆ ಅನಾಕರ್ಷಕ, ಆಕರ್ಷಕ, ಅಚಾತುರ್ಯ ಘಟನೆಗಳು ಅವನ ಕಣ್ಣೆದುರಿಗೆ ನಡೆಯದಂತೆ ಪಾಲಕರು ಗಮನ ಕೊಡಬೇಕು. ಮನಸ್ಸು ನನ್ನ ಕಂಡೋದು ಹೇಳ್ಬೇಕು. ಗುಣಮಟ್ಟದ ಆಹಾರವನ್ನು ಸಹಿತ ಇಲಾಖೆ ಒದಗಿಸ್ತಾ ಇದೆ. ಮಕ್ಕಳ ಶೈಕ್ಷಣಿಕ ಮಟ್ಟ ಮತ್ತು ಭೌತಿಕ ಮಟ್ಟ ಮತ್ತು ದೈಹಿಕ ಮಟ್ಟ ಬೆಳವಣಿಗೆಗೆ ಅವೆಲ್ಲ ರೀತಿಯ ಸೌಲಭ್ಯಗಳನ್ನು ಇಲಾಖೆಯಿಂದ ಒದಗಿಸಲಾಗ್ತಾ ಇದೆ. ಆದಷ್ಟು ಪಾಲಕರಾಗಿರ್ತಕ್ಕಂಥವರು ಬೇರೆ ಶಾಲೆಗೆ ಮಕ್ಕಳು ಹೋಗಲಾರ್ದಂಗೆ ಇನ್ನಷ್ಟು ಈ ಶಾಲೆಗೆ ಹೆಚ್ಚು ದಾಖಲಾತಿ ಒದಗಿಸುವಂತೆ ವಿನಂತಿಸ್ಕೊಳ್ತೀನಿ. ನಮ್ಮ ಹಿರೇಮಠ ಮೇಡಮ್ ಅವರು ಪದೇ ಪದೇ ಹೇಳ್ತಿರ್ತಾರೆ, ರಕ್ಕಸಿಗೆ ಅಂತಂದ್ರೆ ನಮಗೆ ತವ್ರ ಮನೆ ಇದ್ದಂಗ್ರಿ ಅಂತ ಹೇಳಿ. ಬೇಕಾದಷ್ಟು ನ್ಯೂನ್ಯತೆಗಳ ನಡುವೆ, ತೊಂದರೆಗಳ ನಡುವೆ ಸಹಿತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಸರ್ಕಾರ ಹೇಳಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಈ ಶಾಲೆಯಲ್ಲಿ ನಡೀತಾ ಇದೆ. ಹೀಗಾಗಿ ಈ ಶಾಲೆಯ ಸಿಬ್ಬಂದಿಗೆ ನಾನು ಚಿರುಣಿಯಾಗಿದ್ದೇನೆ. ಮುಖ್ಯವಾಗಿ ಈ ಶಾಲೆಯ ಸಿಬ್ಬಂದಿ ಇಲ್ಲಿ ಸಾರ್ವಜನಿಕರಿಗೆ ಚಿರುಣಿಯಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಕ್ಕಸಗಿ ಗ್ರಾಮ ಐತಿಹಾಸಿಕವಾಗಿರ್ತಕ್ಕಂಥದ್ದು. ನಮ್ಮ ಮಾನ್ಯ ಸರ್ ಹೇಳಿದ್ರು ಬಂದ ಕೂಡಲೇ ಇದೊಂದು ಐತಿಹಾಸಿಕ ಗ್ರಾಮ ರೀ ಅಂತಂದ್ರು.
ಶುಭೋದಯ. ನಾನು 7ನೇ ತರಗತಿ ವಿದ್ಯಾರ್ಥಿ ಪ್ರಜ್ವಲ್ ಮಾಡುವ ವಂದನೆಗಳು. ಈ ಒಂದು ಬೀಳ್ಕೊಡು ಸಮಾರಂಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ವರ್ಷ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರುಗಳ ಜೊತೆ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದಂತದೆ. ನೆನಪುಗಳು ಸಾಮಾನ್ಯ ಮನಸ್ಥಿತಿ ತಿಳಿದುಕೊಂಡಿದೆ. ಸ್ವೀಕರಿಸಿದ ಅತಿಥಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನು ಕೀರ್ತಿ ನಮಗೆ ಶಿಕ್ಷಕರಿಗೆ ಸಲ್ಲುತ್ತದೆ. ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ, ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ, ಶರಣರ